ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಸ್ಟಾರ್ಟಿಂಗ್ ಫ್ರಮ್ ನಿಫ್ಟಿ. ಆಸ್ ಎಕ್ಸ್ಪೆಕ್ಟೆಡ್ ಇವತ್ತು ಕೂಡ ನಿಫ್ಟಿ ಬೇರಿಶ್ ಕಾಣಿಸ್ಕೊಂಡಿದೆ ಆ್ಯಂಡ್ ಲೆವೆಲ್ಸ್ ಕೂಡ ಬ್ರೀಚ್ ಆಗಿದೆ. ಮಾರ್ಕೆಟ್ ಕಂಪ್ಲೀಟ್ಲಿ ಓವರ್ ಎಕ್ಸ್ಟೆನ್ಷನ್ ಝೋನಲ್ಲಿದೆ. ಫಾಲಿಂಗ್ ವಿಂಡೋ ಸಹಿತ ಆಗಿತ್ತು ಆ್ಯಂಡ್ ಇವತ್ತೇನು ಬೇರಿಶ್ ವಿಂಡೋ ಏನೂ ಆಗಿಲ್ಲ. ಇವತ್ತಿನ ಲೋ ಅಂತ ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 24,694 ಬರುತ್ತೆ ಅಲ್ವಾ. 24,694. ನಾವು ಏನು ಮಾಡಿದ್ವಿ, ಫಸ್ಟ್ ಇನಿಷಿಯಲಿ ಫಿಬೊನಾಚಿ ಲೆವೆಲ್ಸ್ ನೋಡ್ಬಿಟ್ಟು ಫಿಬೊನಾಚಿ ಪ್ರಕಾರ ರೀಟ್ರೇಸ್ಮೆಂಟ್ ಎಲ್ಲಿ ತನಕ ತೊಗೊಳ್ಬೋದು ಅಂತ ನೋಡಿದ್ವಿ. ಅಂದರೆ ಇಲ್ಲಿ ಆಲ್ರೆಡಿ ಬ್ರೀಚ್ ಆಗಿತ್ತು. ಅಪ್ರಾಕ್ಸಿಮೇಟ್ಲಿ ಫಿಬೊನಾಚಿ 0.382 ಇಂದ ರೀಟ್ರೇಸ್ಮೆಂಟ್ ಕಾಣಿಸ್ಕೊಳ್ಳೋ ಸಾಧ್ಯತೆಗಳಿದೆ ಅಂತ ಹೇಳಿದ್ವಿ. ಸೊ ಆಲ್ಮೋಸ್ಟ್ 24,814 ಫಿಬೊನಾಚಿ ಒಂದು ಲೆವೆಲ್ ಇದೆ. ಅದಲ್ಲದೆ ನೆಕ್ಸ್ಟ್ 24,460 ಅಪ್ರಾಕ್ಸಿಮೇಟ್ಲಿ, ಅಂದರೆ 24,467 ಇಲ್ಲಿ ಹೇಳ್ತಾ ಇದೆ ಎಕ್ಸಾಕ್ಟ್ ರೇಟು. ಸೊ ಇದು ಎರಡು ಜಾಗದಲ್ಲಿ ಸಪೋರ್ಟ್ ತಗೊಂಡು ಪ್ರೈಸಸ್ ಮೇ ಟೇಕ್ ಎ ಬೌನ್ಸ್ ಬ್ಯಾಕ್. ಈಗ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಬಿದ್ದಿರೋದ್ರಿಂದ ವಿ ಆಲ್ಸೋ ಡೂ ಸಮಥಿಂಗ್ ಕಾಲ್ಡ್ ಆಸ್ ರೆಕಾರ್ಡಿಂಗ್ ಆಫ್ ಸೆಷನ್ ಅಂತ ಮಾಡ್ತೀವಿ. ಅಂದರೆ ಕ್ಯಾಂಡಲ್ ಸಿಕ್ಸ್ದು ಲೋನ ಕೌಂಟ್ ಮಾಡ್ತಾ ಬರ್ತೀವಿ. 1, 2, 3, 4, 5 ಲೋ ಮಾಡಿದೆ. ಇನ್ನೂ 2 ಲೋ ಆಗಬೇಕು. ಆಯಿತು ಅಂದರೆ ಆಮೇಲಿಂದ ಕ್ಯಾಂಡಲ್ ಸಿಕ್ಸ್ದು ಬಾಡಿ ನೋಡ್ಕೊಂಡ್ಬಿಟ್ಟು ರಿವರ್ಸಲ್ ಆಗೋ ಸಾಧ್ಯತೆ ಇದೆಯಾ, ಸೆಲ್ಲರ್ಸ್ದು ಸ್ಟ್ರೆಂತ್ ಕಮ್ಮಿ ಆಗ್ತಾ ಇದೆ ಅಂತ ನೋಡ್ತೀವಿ. ಆಯ್ತಾ. ಸೊ ಈಗ ನಿಫ್ಟಿಲಿ ಓವರ್ ಆಲ್ ಮಾರ್ಕೆಟು ಇನ್ನೂ ಬೇರಿಶ್ ಅಲ್ಲೇ ಇದೆ. ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು ನಮಗೆ 24,750 ಅಂತ ಹೇಳ್ತಾ ಇದೆ. ಮತ್ತೆ ಚಾಣಕ್ಯ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,150 ಅಂತ ಹೇಳ್ತಾ ಇದೆ. ಇದು ನಮ್ದು ನಾಳಿನ ಚಾಣಕ್ಯ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಇವತ್ತು ನಾವು ಟ್ರೇಡ್ ಮಾಡ್ತಾ ಇದೀವಿ ಇಂಟ್ರಾಡೇ ಪೊಸಿಷನ್ ಅಂತ ತಗೊಂಡ್ರೆ ಇವತ್ತು ಎಲ್ಲಿ ನಾವು ಲೆವೆಲ್ಸ್ ಅಲ್ಲಿ ಟ್ರೇಡ್ ಮಾಡಬಹುದಾಗಿತ್ತು. ಬನ್ನಿ, ಇವತ್ತು ಬೆಳಗ್ಗೆ 9:15 ಪ್ರೈಸಸ್ ಇಲ್ಲಿ ಓಪನ್ ಆಯ್ತು. ಓಪನ್ ಆಗ್ತಿದ್ದಂಗೆನೆ ಆಸ್ ಯೂಶಲ್ ಡೋಜಿ ಪ್ರಕಾರ ಎಂಟರ್ ಆಗಿದೆ. ನಾವೇನಾದ್ರು ಸೆಲ್ ಟ್ರೇಡ್ ತಗೋಬೇಕು ಅಂದ್ರೆ ಪಾಯಿಂಟ್ ನಂಬರ್ 1 ಇಲ್ಲಿ ನೋಡ್ರಿ, ಪ್ರಯರ್ ಟ್ರೆಂಡ್ ಆಗಿದೆ, ರಿವರ್ಸಲ್ ಕನ್ಫರ್ಮೇಶನ್ ಆಗಿದೆ. ನಂದು ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಇಟ್ ವುಡ್ ಹ್ಯಾವ್ ಬೀನ್ ಸಮವೇರ್ ಹಿಯರ್. ಈ ಜಾಗದಲ್ಲಿ ನಾನು ನನ್ನ ಪುಟ್ ಬೈನ ಮಾಡಬಹುದು. ಅಂಡ್ ಫಾರ್ಚುನೇಟ್ಲಿ ಪ್ರೈಸ್ ಏನಾಯ್ತು, ಒಂದು ಸ್ವಲ್ಪ ಹೊತ್ತು ರೇಂಜ್ ಆಗಿ ಬಿಗ್ ಫಾಲ್ ಆಗಿದೆ. ಮತ್ತೆ ಇಲ್ಲಿಂದ ಮೇಲ್ ಹೋಗ್ತೀನಾ, 1, 2, 3, 4, 5, 6, 7. ಸೊ ರೆಕಾರ್ಡಿಂಗ್ ಆಫ್ ಸೆಷನ್ ಪ್ರಕಾರ 7 ಡೌನ್ ಆಗಿರೋದ್ರಿಂದ ಈ ಬುಲಿಶ್ ಟ್ರೇಡ್ ನ ನಾವು ತಗೊಳ್ಳೋ ಸಾಧ್ಯತೆ ಇದೆ. ಇನ್ ಕೇಸ್ ನ ಬೈ ಮಾಡಿದ್ರೆ ಒನ್ಸ್ ಅಗೇನ್ ಐಲ್ ಗೆಟ್ ಇಂಟು ಲಾಸಸ್. ಬಿಕಾಸ್ ಟ್ರೆಂಡ್ ನಾವು ಮಾರ್ಕೆಟ್ ಡೈರೆಕ್ಷನ್ ಪ್ರಕಾರ ಟ್ರೇಡ್ ಮಾಡ್ತಾ ಇರೋದ್ರಿಂದ ಈ ಪುಲ್ ಬ್ಯಾಕ್ ಅಲ್ಲಿ ನಾನು ಏನು ಬೈ ತಗೊಳ್ಳಲ್ಲ, ಬಟ್ ಒನ್ಸ್ ಅಗೇನ್ ಐ ಲುಕ್ ಫಾರ್ ಸೆಲ್ ಟ್ರೇಡ್ ಅಲ್ವಾ. ಸೊ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ನಂದು ಎರಡನೇದು ಇಲ್ಲಿ ಬಂದಿದೆ. ಈ ಜಾಗ ಇಟ್ ಇಸ್ ಕಾಲ್ಡ್ ಆಸ್ ಸಪ್ಲೈ ಝೋನ್. ಯಾಕೆ, ಕ್ಲೀನ್ ಆಗಿ ಪ್ರೈಸ್ ಇಲ್ಲಿ ರೀಟ್ರೇಸ್ಮೆಂಟ್ ಮಾಡ್ಬಿಟ್ಟು ಮಾರ್ಕೆಟ್ ಅಲ್ಲಿಂದ ಒನ್ಸ್ ಅಗೇನ್ ಬಿದ್ದಿದೆ. ಸೊ ಈ ಸಪ್ಲೈ ಝೋನ್. ಸೊ ನನಗೆ 2 ಜಾಗ, ಇಲ್ಲಿ ಒಂದು ಎಂಟ್ರಿ, ನನ್ನ ಸೆಕೆಂಡ್ ಎಂಟ್ರಿ ಇಲ್ಲಿ ಬರುತ್ತೆ. ಇದು 2 ಎಂಟ್ರಿನು ಇಟ್ ಹಸ್ ಗಿವನ್ ಎ ಪ್ರಾಫಿಟಬಲ್ ಟ್ರೇಡ್. ಈಗ ಈ ಜಾಗದಲ್ಲಿ ನಾ ಏನಾದ್ರು ಲೈನ್ ಎಕ್ಸ್ಟೆಂಡ್ ಮಾಡಿದ್ರೆ ನನ್ಗೆ ಯಾರು ಟ್ರೇಡ್ ಸಿಗೋ ಸಾಧ್ಯತೆಗಳಿದೆಯಾ ನೋಡೋಣ. ಅನ್ಫಾರ್ಚುನೇಟ್ಲಿ ಪ್ರೈಸ್ ಅಲ್ಲಿ ತನಕ ಟ್ರಿಗರ್ ಆಗಲಿಲ್ಲ. ಸೊ ಓವರ್ ಆಲ್ ಇವತ್ತು 2 ಸಕ್ಸಸ್ಫುಲ್ ಟ್ರೇಡ್ಸ್, 2 ಟ್ರೇಡ್ಸ್ ಕೂಡ ನಂಗೆ ಪ್ರಾಫಿಟಬಲ್ ಟ್ರೇಡ್ಸ್ ಆಗಿ ಕನ್ವರ್ಟ್ ಆಗಿದೆ. ಸೊ ಇದಾಯ್ತು ನಿಫ್ಟಿ. ಬನ್ನಿ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿಲಿ ಏನಾಗಿದೆ ಡೈಲಿ ಚಾರ್ಟ್ ಪ್ರಕಾರ ಅಂದ್ರೆ ಅನದರ್ ಬಿಗ್ ಬೇರಿಶ್ ಟ್ರೆಂಡ್. ಸೊ ಇಲ್ಲಿ ಆಸ್ ಯೂಶಲ್ ಇಲ್ಲೊಂದು ಬೇರಿಶ್ ಫಾಲಿಂಗ್ ವಿಂಡೋ ಆಗಿತ್ತು, ಮತ್ತೆ ಇಲ್ಲೂ ಒಂದು ಫಾಲಿಂಗ್ ವಿಂಡೋ ಆಗಿತ್ತು. ಸೊ ಇವತ್ತು ಫಾಲಿಂಗ್ ವಿಂಡೋ ಆಗಿಲ್ಲ, ಕಂಪ್ಲೀಟ್ಲಿ ಮಾರಿಬೋಸೋ ಕ್ಯಾಂಡಲ್ ಆಗಿದೆ. ಸೊ ಫಿಬೊನಾಚಿ ರೀಟ್ರೇಸ್ಮೆಂಟ್ ಪ್ರಕಾರ ಹೈ ಟು ಲೋ ನ ಡಿಪ್ಲಾಯ್ ಮಾಡಿದ್ರೆ ಸಪೋರ್ಟ್ ಲೆವೆಲ್ 0.236 ಬ್ರೀಚ್ ಮಾಡಿದೆ. 0.236 ಬ್ರೀಚ್ ಮಾಡಿರೋದ್ರಿಂದ ಪ್ರೈಸ್ ಇನ್ನು ನಮಗೆ ರೀಟ್ರೇಸ್ಮೆಂಟ್ ಹೇಳಿಲ್ಲ, ಎಲ್ಲಿಂದ ಬರ್ಬೋದು ಅಂತ ರೀಟ್ರೇಸ್ಮೆಂಟ್ ಹೇಳಿಲ್ಲ. ನಮ್ದು ಹೈಯೆಸ್ಟ್ ಸ್ಟಾಪ್ ಲಾಸ್ ಅಂದ್ರೆ 49,650 ಲೆವೆಲ್ಗೆ ಸ್ಟಾಪ್ ಲಾಸ್ ಇರೋ ಸಾಧ್ಯತೆಗಳಿದೆ. ಆದರೆ ಇಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಆಸ್ ಪರ್ ದಿ ಟೆಕ್ನಿಕಲ್ ಲೋ, ನಾನೇನಾದ್ರು ಲೋಯೆಸ್ಟ್ ಪಾಯಿಂಟ್ ಹತ್ರ ಹಾರಿಸಾಂಟಲ್ ಲೈನ್ ಹಾಕೊಳ್ತೀನಿ ಅಂದ್ರೆ ಮೇಜರ್ ಆಗಿ ಕನ್ವರ್ಷನ್ ಝೋನ್ ಹತ್ರ ಬಂದಿದೆ. ಅಂದ್ರೆ ನಮ್ದು ಎಲೆಕ್ಷನ್ ಡೇಟ್ ಅಲ್ಲಿ ಏನ್ ಮೇಜರ್ ಫಾಲ್ ಆಗಿತ್ತಲ್ಲ, ಆ ಕನ್ವರ್ಷನ್ ಝೋನ್ ಹತ್ರ ಸಪೋರ್ಟ್ ತಗೊಳ್ಳೋ ತರ ಕಾಣಿಸ್ಕೊತಾ ಇದೆ. ಇವತ್ತಿನ 15 ಅಂದ್ರೆ 5 ಮಿನಿಟ್ಸ್ ಚಾರ್ಟ್ ಅಂದ್ರೆ ಇಂಟ್ರಾಡೇ ಪೊಸಿಷನ್ಸ್ ಏನ್ ಹೇಳುತ್ತೆ, ಮತ್ತೆ ಚಾಣಕ್ಯ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಏನ್ ಹೇಳುತ್ತೆ ನೋಡೋಣ ಇರಿ. ಸೊ ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು ನಾಳೆಗೆ 50,400 ಹೇಳ್ತಾ ಇದೆ. ಮತ್ತೆ ಅದೇ ತರನೇ ಚಾಣಕ್ಯ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 51,700 ಹೇಳ್ತಾ ಇದೆ. ಇದು ಚಾಣಕ್ಯ ರೆಸಿಸ್ಟೆನ್ಸ್. ಇವತ್ತು ನನಗೆ ಟ್ರೇಡ್ಸ್ ತಗೊಳ್ತೀನಿ ಅಂದ್ರೆ ಎಲ್ಲಿಂದ ಶುರು ಆಗುತ್ತೆ, ಇಲ್ಲಿಂದ ಶುರು ಆಗುತ್ತೆ. ಇವತ್ತು ನಾನು ಟ್ರೇಡ್ಸ್ ತಗೊಳ್ತೀನಿ ಅಂದ್ರೆ ಎಲ್ಲೆಲ್ಲಿ ನನಗೆ ಬಿಗ್ಗೆಸ್ಟ್ ಆಪರ್ಚುನಿಟಿ ಸಿಕ್ಕಿದೆ. ಮೊದಲನೇದಾಗಿ ಇಲ್ಲಿ ಪ್ರೈಸ್ ರಿಜೆಕ್ಷನ್ ಆಗಿದೆ, ಇಲ್ಲೊಂದು ವಿಂಡೋ ಫಾರ್ಮೇಶನ್ ಆಗಿತ್ತು. ದಿಸ್ ವಿಲ್ ಬಿ ಮೈ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್. ಮೊದಲನೇ ಟ್ರೇಡು ನಂದು ಡಿಪ್ಲಾಯ್ ಮಾಡ್ತೀನಿ ಅಂದ್ರೆ ಈ ಜಾಗ ಬರುತ್ತೆ. ಈ ಜಾಗದಲ್ಲಿ ಪುಟ್ ಬೈನ ಮಾಡಬಹುದು. ಮತ್ತೆ ಪ್ರೈಸಸ್ ಬಿದ್ದಿದೆ, ರೀಟ್ರೇಸ್ಮೆಂಟ್, ಇದು ನಾನು ಟ್ರೇಡ್ ತಗೊಳ್ಳಲ್ಲ. ಯಾಕೆ ಅಂದ್ರೆ ಮಾರ್ಕೆಟ್ ಮಧ್ಯದಲ್ಲಿದೆ ನೋಡ್ರಿ. ಈ ಜಾಗದಲ್ಲಿ ಒಂದು ಈವ್ನಿಂಗ್ ಸ್ಟಾರ್ ಆಗಿದೆ, ಬಟ್ ಸಪೋರ್ಟ್ ಝೋನಲ್ಲೂ ಇಲ್ಲ, ರೆಸಿಸ್ಟೆನ್ಸ್ ಝೋನಲ್ಲೂ ಇಲ್ಲ. ಸೊ ಈ ಜಾಗದಲ್ಲೂ ಕೂಡ ನಾನು ಟ್ರೇಡ್ ನ ತಗೊಳ್ಳೋದಿಲ್ಲ. ಆಸ್ ಯೂಶಲ್ ಈ ಸಪೋರ್ಟ್ ಝೋನ್ ರೆಸಿಸ್ಟೆನ್ಸ್ ಝೋನ್ ತಗೋಬೋದಾ, ಡೆಫಿನೆಟ್ಲಿ ಅಲ್ಲೂ ಡಿಪ್ಲಾಯ್ ಮಾಡ್ಲಿಕ್ಕೆ ಆಗಲ್ಲ. ಈ ಜಾಗದಲ್ಲಿ ಏನಾದ್ರು ಬರುತ್ತಾ ನೋಡೋಣ.
ಅಲ್ಲಿ ಒಂದು ಸ್ವಲ್ಪ ಸಾಧ್ಯತೆಗಳಿದೆ ಅನ್ಕೋತೀನಿ. ಇಲ್ಲಿ ಬರುತ್ತೆ ಸೇಮ್ ಆಸ್ ಯೂಶಲ್. ಸೊ ಹಾಗಾದ್ರೆ 2 ಟ್ರೇಡ್ ಬರುತ್ತೆ, 2 ಟ್ರೇಡ್ ಕಾಣಿಸ್ಕೊಳುತ್ತೆ ಸಪ್ಲೈ ಝೋನ್ ಪ್ರಕಾರ. ಮೊದಲನೇದಾಗಿ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಸಿಗುವಂಥ ಟ್ರೇಡ್ ಇದು. ಇಲ್ಲಿ ಎರಡನೇದಾಗಿ ಸುಮಾರು ಒಂದು 12 ಗಂಟೆಗೆ ಸಿಕ್ಕಿರುವಂಥ ಟ್ರೇಡ್. ಇದು ಎರಡನೇ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಆಸ್ ಪರ್ ದಿ ಇಂಟ್ರಾಡೇ ಸ್ಟ್ರಾಟಜಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಪ್ರಕಾರ. ಸೊ ರೆಕಾರ್ಡಿಂಗ್ ಆಫ್ ಸೆಷನ್ ಅಂತ ತಗೊಂಡ್ರೆ 1, 2, 3, 4, 5, 6, 7. ಸೊ ಐ ವಿಲ್ ಬಿ ಎಕ್ಸಿಟಿಂಗ್ ಅಟ್ 51,600 ಪ್ರೈಸ್ ಬರ್ತಿದ್ದಂಗೆ ನಾನು ಟ್ರೇಡ್ಸ್ನ ಎಕ್ಸಿಟ್ ಮಾಡ್ಕೋಬೋದು. ಆ್ಯಂಡ್ ಅದಾದಮೇಲೆ ಕೂಡ ಕಂಟಿನ್ಯೂಸ್ ಆಗಿ ಪ್ರೈಸ್ ಹೆವಿ ಫಾಲ್ ಆಗಿದೆ. ಇನ್ನು ಬೇರೆ ಎಲ್ಲಿ ನಮಗೆ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಸಿಕ್ಕಿದೆ ಅಂದರೆ ಅದನ್ನು ನೋಡೇ ಬಿಡೋಣ. ನೋಡ್ರಿ, ಇಲ್ಲಿ ಡ್ರಾಪ್ ಬೇಸು ಡ್ರಾಪ್ ಅಂತ ಇಲ್ಲಾಗಿದೆ. ಇಲ್ಲಿ ಇದು ನಂದು ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್, ಡ್ರಾಪ್ ಬೇಸ್ ಡ್ರಾಪ್. ನೋಡಿ, ಈ ಡೋಜಿ ಎಲ್ಲಾಗಿದೆಯಲ್ಲ, ಸೀದಾ ಕರೆಕ್ಟಾಗಿ ಅಲ್ಲೇ ಬಂದು ಒಂದು ಈವ್ನಿಂಗ್ ಸ್ಟಾರ್ ಆಗಿದೆ. ಮಾರ್ಕೆಟ್ ಪ್ರೈಸ್ ಬಂದು ಟ್ರಿಗರ್ ಆಗಿ ಕೆಳಗೆ ಬಿದ್ದಿದೆ. ಸೊ ಈ ಜಾಗಕ್ಕೆ ಬಂದು ಒಂದು ಪ್ರೈಸ್ ರಿಜೆಕ್ಷನ್ ಆಗಿದೆಯಲ್ಲ, ದಿಸ್ ವಿಲ್ ಬಿ ಮೈ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್. ನಾಳೆಗೆ ಮಾರ್ಕೆಟ್ ಮಧ್ಯದಲ್ಲಿ ಇದೆ, 51,700ಗೆ ಹೋಗಲ್ಲ ಮತ್ತು 50,400ಗೆ ಬೀಳಲ್ಲ ಅಂತ ಚಾಣಕ್ಯ ಹೇಳ್ತಾ ಇದೆ. ಪ್ರಿಫರಬಲಿ ಒಂದು ಆರ್ ಎಸ್ ಐ ಕೂಡ ನಮಗೆ ಎಕ್ಸ್ಟ್ರೀಮ್ ಕಂಡೀಷನ್ಸ್ಗೆ ಹೋಗಿದೆ. ಸೊ ವಿ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಎ ಪುಲ್ ಬ್ಯಾಕ್. ಮಾರ್ಕೆಟ್ ಸ್ವಲ್ಪ ಟೆಂಪರರಿ ಪುಲ್ ಬ್ಯಾಕ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ. ಪುಲ್ ಬ್ಯಾಕು ಕೂಡ ಕೊಟ್ಟಿದೆ. ಸೊ ಸ್ವಲ್ಪ ದಿವಸ ಮಾರ್ಕೆಟ್ ಪ್ರೈಸಸ್ ಇಲ್ಲೇ ಸೈಡ್ ವೇಸ್ ಆಗ್ಬೋದು, ಸೈಡ್ ವೇಸ್ ಅಥವಾ ರೇಂಜ್ ಆಗುತ್ತೆ. ಆ್ಯಂಡ್ ಇದು ಫಿಬೋನಾಚಿ ಲೆವೆಲ್ಸು ಕೂಡ ಇದು ರೆಸ್ಪೆಕ್ಟ್ ಮಾಡಿದೆ. ನೋಡ್ರಿ, 0.236 ಒಳಗಡೆ ಹೋಗಿ ಇವತ್ತು ಕೂತಿದೆ. ಸೊ ಒಂದು ಪುಲ್ ಬ್ಯಾಕ್ ನೋಡೋ ಸಾಧ್ಯತೆಗಳು ನಾಳೆ ಕಾಣಿಸ್ಕೋಬಹುದು, ಒಂದು ಪಾಸಿಬಿಲಿಟಿ ಇದೆ. ಆ್ಯಂಡ್ ರೆಕಾರ್ಡಿಂಗ್ ಆಫ್ ಸೆಷನ್ ತೊಗೊಂಡ್ರೆ 1, 2, 3, 4, 5, 6. ನಾಳೆ ಒಂದು ಲೋ ಮಾಡಿ ಮಾರ್ಕೆಟ್ ವಾಪಸ್ ಬೌನ್ಸ್ ಆಗಿನೂ ಕೂತ್ಕೋಬೋದು. ದಟ್ ಈಸ್ ಒನ್ ಪಾಸಿಬಿಲಿಟಿ. ಅಥವಾ ಪ್ರೈಸ್ ನಾಳೆಯಿಂದಾನೇ ಒಂದು ಬುಲ್ಲಿಶ್ ಕ್ಯಾಂಡಲ್ ಕೂಡ ಕೊಡ್ಬೋದು. ನೋಡೋಣ ನಾಳೆ ಬ್ಯಾಂಕ್ ನಿಫ್ಟಿ ಏನು ಮಾಡುತ್ತೆ ಅಂತ ನೋಡೋಣ. ಹಾಗೇನೆ ಫಿನ್ ನಿಫ್ಟಿ ಏನಾಗಿದೆ ನೋಡೋಣ ಬನ್ನಿ. ನಿಫ್ಟಿ ಫಿನಾನ್ಸು ಕೂಡ ಸೇಮ್ ಅದೇ ಥರನೇ ಎಲ್ಲಿ ಸಪೋರ್ಟ್ ತೊಗೊಂಡಿದೆ 23, ದಟ್ ಈಸ್ 0.236 ಹತ್ರನೇ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ಅಲ್ಲೇ ಸಪೋರ್ಟ್ ತೊಗೊಂಡು ಪ್ರೈಸಸ್ ಅಲ್ಲಿಂದ ವಾಪಸ್ ಬೌನ್ಸ್ ಆಗಿದೆ. ಫಾರ್ಚುನೇಟ್. ಸೊ ಇದ್ರದ್ದೇ 5 ಮಿನಿಟ್ಸ್ ಚಾರ್ಟ್ ಅಂತ ತೊಗೊಂಡ್ರೆ ನಮಗೆ ಚಾಣಕ್ಯ ಸಪೋರ್ಟ್ ರೆಸಿಸ್ಟೆನ್ಸ್ ನಾಳೆಗೆ ಏನು ಅಂತಲೂ ಹೇಳ್ಬಿಡ್ತೀನಿ. ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 23,200 ಅಂತ ತೋರಿಸ್ತಾ ಇದೆ, ಮತ್ತು ಚಾಣಕ್ಯ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 23,600 ಅಂತ ಹೇಳ್ತಾ ಇದೆ. ಸೊ ಇಲ್ಲಿಗೆ ಹೋಗಲ್ಲ, ಇಲ್ಲಿಗೆ ಬೀಳಲ್ಲ ಅಂತ ನಾಳೆ ಇದೆ. ಇವತ್ತಿನ ಇಂಟ್ರಾಡೇ ಪ್ರಾಫಿಟ್ಸ್, ಇಂಟ್ರಾಡೇ ಅಂತ ತಗೊಂಡ್ರೆ ಇವತ್ತು ನನಗೆ ಪ್ರೈಸಸ್ ಎಲ್ಲಿಂದ ಇಲ್ಲಿ ತನಕ ಹೋಗಿರ್ಬೋದು, ಎಲ್ಲಿ ನನ್ನ ಟ್ರೇಡ್ ಸಿಕ್ಕಿರ್ಬೋದು. ಮೊದಲನೇದಾಗಿ ನಾನು ಇಲ್ಲಿ 9:15ಗೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಯಿತು, ಇಲ್ಲಿ 9:15ಗೆ ಓಪನ್ ಆಯಿತು. ಪ್ರೈಸಸ್ಸು ಟೆಂಪರರಿ ಪುಲ್ ಬ್ಯಾಕ್ ಅಂದರೆ ಮೇಲ್ಗಡೆ ಹೋಗ್ತಾ ಇತ್ತು, ಕರೆಕ್ಟ್ ಅಲ್ವಾ? ಮೇಲ್ ಹೋಗ್ತಾ ಇದ್ದಿರ್ಬೇಕಾದ್ರೆ ಟ್ರೇಡ್ಸ್ ಒಂದು ಮೊದಲನೇದಾಗಿ ಪ್ರಯರ್ ಟ್ರೆಂಡ್ ಇದೆ, ಮಾರ್ಕೆಟ್ ಕಂಟಿನ್ಯೂಸ್ಲಿ ಮೇಲ್ ಹೋಗ್ತಾ ಇದೆ. ಇಲ್ಲಿ ಒಂದು ಈವ್ನಿಂಗ್ ಸ್ಟಾರ್ ಫಾರ್ಮೇಷನ್ ಆಗುತ್ತೆ, ಹೌದಾ? ಸೊ ಈ ಈವ್ನಿಂಗ್ ಸ್ಟಾರ್ ಹತ್ರ ನಾನು ಏನು ಮಾಡ್ತೀನಿ, ಫಸ್ಟ್ ಇನಿಷಿಯಲಿ ಒಂದು ಹೈಯೆಸ್ಟ್ ಪಾಯಿಂಟ್ ಹತ್ರ ಒಂದು ಮತ್ತೆ ಲೋಯೆಸ್ಟ್ ಪಾಯಿಂಟ್ ಹತ್ರ ಒಂದು ಲೈನ್ ಹಾಕೋತೀನಿ. ಸೊ ಇದೇ ನನ್ನ ಬ್ಯಾಂಡ್. ಅಂದ್ರೆ ಮಾರ್ಕೆಟ್ ಇದಕ್ಕಿಂತ ಮೇಲಿತ್ತು ಅಂದ್ರೆ ಬೈ, ಮಾರ್ಕೆಟ್ ಇದಕ್ಕಿಂತ ಕೆಳಗಡೆ ಹೋಯ್ತು ಅಂದ್ರೆ ಸೆಲ್ಲು. ಸೊ ನನಗೆ ಮೊದಲನೇ ಲಾಸ್ ಇಲ್ಲಾಗಿದೆ, ಇಲ್ಲಿ ಮೊದಲನೇ ಲಾಸ್ ಆಯ್ತು. ಯಾಕೆ? ನಾನು ಇಲ್ಲಿ ಬರ್ತಿದ್ದಂಗೆನೆ ಆಕ್ಚುಲಿ ಚಾಣಕ್ಯ ರೆಸಿಸ್ಟೆನ್ಸ್ ಹತ್ರ ಹೋಗಿ ನಾನು ಕಾಲ್ ಸೆಲ್ ಕಾಲ್ ಬೈ ತೊಗೊಂಡ್ರೆ ನಂಗೆ ಲಾಸ್ ಆಗ್ತಾ ಇರಲಿಲ್ಲ. ಯಾಕೆ? ಪ್ರೈಸಸ್ಸು ಆ ಜಾಗಕ್ಕೆ ಟಚ್ಚೇ ಆಗಿಲ್ಲ, ಪ್ರೈಸಸ್ ಅಲ್ಲೇನೆ ರೇಂಜ್ ಆಗ್ತಾ ಇದ್ದಾನೆ. ಒಂದು. ಎರಡನೇದು, ಅಕಸ್ಮಾತ್ ಈಕ್ವಿಟಿ ಪ್ರಕಾರ ಏನಾದ್ರು ಟ್ರೇಡ್ ಹಾಕಿದ್ರೆ ಒಂದು ಚಿಕ್ಕ ಲಾಸ್ ಇಲ್ಲ ಆಗ್ತಾ ಇತ್ತು. ಯಾಕೆ? ಈವ್ನಿಂಗ್ ಸ್ಟಾರ್ ಬಂದಿದೆ ಅಂತ ಹೇಳ್ಬಿಟ್ಟು ಐ ವುಡ್ ಹ್ಯಾವ್ ಟೇಕನ್ ಎ ಸೆಲ್ ಕಾಲ್. ಪ್ರೈಸಸ್ ಹೋಗಿ ಸ್ಟಾಪ್ ಲಾಸ್ ಹಂಟಿಂಗ್ ಮಾಡಿ ಮತ್ತೆ ನನಗೆ ಸೆಕೆಂಡ್ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಈ ಜಾಗದಲ್ಲಿ ಕೊಟ್ಟಿದೆ. ಯಾವುದು? ಈ ಪ್ರೈಸ್ ಟೋಜಿ ಹ್ಯಾಸ್ ಮೇಡ್ ಹೈಯೆಸ್ಟ್ ಪಾಯಿಂಟು, ಅದಾದ್ಮೇಲೆ ರಿವರ್ಸಲ್ ಕನ್ಫರ್ಮೇಷನ್ ಕೂಡ ಕೊಡ್ತು. ಇಲ್ಲಿ ನಾನು ಏನು ಮಾಡ್ತೀನಿ, ಲಾಟೇಜಸ್ನ ಡಬಲ್ ಮಾಡಿ ಐ ವುಡ್ ಹ್ಯಾವ್ ಟೇಕನ್ ಎ ಸೆಕೆಂಡ್ ಟ್ರೇಡ್. 1 ಲಾಟ್ ಕಾಲ್ ಸೆಲ್ ಕಾಲ್ ಬೈ, ಅದ್ರ ಮೇಲ್ಗಡೆ 2 ಲಾಟ್ ಕಾಲ್ ಸೆಲ್ ಕಾಲ್ ಬೈ. ಫಾರ್ಚುನೇಟ್ಲಿ ಪ್ರೈಸಸ್ ಏನಾಯ್ತು, ಅಲ್ಲಿಂದ ಕಂಟಿನ್ಯೂಸ್ ಆಗಿ ಬೀಳಕ್ಕೆ ಶುರು ಆಗಿದೆ. ಆಮೇಲೆ ನೋಡ್ರಿ, ಡ್ರಾಪ್ ಬೇಸ್ ಡ್ರಾಪ್, ಹೌದಾ? ಎಕ್ಸಾಕ್ಟ್ಲಿ ಪ್ರೈಸ್ ಅಲ್ಲೇ ಬಂದು ಸಪ್ಲೈ ಝೋನ್ ಅಂತ ಹೇಳ್ತಾರೆ ಇದಕ್ಕೆ, ಅಲ್ಲೇ ಬಂದು ನಮಗೆ ಸೆಕೆಂಡ್ ಟ್ರೇಡ್ ನ ಕೊಟ್ಟಿದೆ, ಡ್ರಾಪ್ ಬೇಸ್ ಡ್ರಾಪ್. ಸೊ ಇಲ್ಲಿಂದ ನೆಕ್ಸ್ಟ್ ನನಗೆ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಎಲ್ಲಿ ಕೊಟ್ಟಿದ್ದಾನೆ ನೋಡೋಣ ಬನ್ನಿ. ಸ್ವಲ್ಪ ಮಾರ್ಕೆಟ್ ಹಂಗೆ ಜರುಗಿಸ್ತೀನಿ, ಮಾರ್ಕೆಟ್ ಮೂವ್ ಮಾಡ್ತೀನಿ. ಇಲ್ಲಿ ಬಂದಿಲ್ಲ ಪ್ರೈಸ್, ಯಾಕಂದ್ರೆ ರೀಟ್ರೇಸ್ಮೆಂಟ್ ಆಗಿ ಮೇಲ್ ಹೊಟ್ಟೋಗಿದೆ, ಇಲ್ಲೂ ನಮಗೆ ಕೊಟ್ಟಿಲ್ಲ. ಅಂಡ್ ಈ ಜಾಗದಲ್ಲಿ ನಾನು ಇದು ಒಂದು ಇವತ್ತಿನ ನಾಳೆಯ 23,600 ನಾಳೆಯ ಚಾಣಕ್ಯ ರೆಸಿಸ್ಟೆನ್ಸು. ಬಟ್ ಅದೇ ಜಾಗದಲ್ಲೂ ಕೂಡ ನೀವು ಆಸ್ ಪರ್ ದ ಟೆಕ್ನಿಕಲ್ ಚಾರ್ಟ್ ಒಂದು ಲೈನ್ ಡ್ರಾ ಮಾಡಿದ್ರೆ ಇಲ್ಲಿ ಏನಾಗಿದೆ ನೋಡ್ರಿ, ಸಪೋರ್ಟು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗಿದೆ. ನೋಡ್ರಿ, ಇಲ್ಲಿ ಆಕ್ಚುಲಿ ಸಪೋರ್ಟ್ ಇತ್ತು, ಇಟ್ ಗಾಟ್ ಕನ್ವರ್ಟೆಡ್ ಟು ರೆಸಿಸ್ಟೆನ್ಸ್. ಅಲ್ಲಿ ಕೂಡ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡು ಪ್ರೈಡ್ ಕಂಟಿನ್ಯೂಸ್ ಆಗಿ ಬಿದ್ದಿದೆ. ನೆಕ್ಸ್ಟ್ ಟ್ರೇಡ್ ನಾನು ಎಲ್ಲಿ ಹಾಕ್ತೀನಿ ಅಂದರೆ, ಮೊದಲನೇದಾಗಿ
ಪ್ರಯರ್ ಟ್ರೆಂಡ್ ಮಾರ್ಕೆಟ್ ಮೇಲಿಂದ ಕೆಳಗೆ ಬಿದ್ದಿದೆ, ಹ್ಯಾಮರ್ ಫಾರ್ಮೇಶನ್ ಆಗಿದೆ. ಸೊ ಸಪೋರ್ಟ್ ಬಂತು, ಕ್ರಿಯೇಷನ್ ಝೋನ್ ಕರೆಕ್ಟಾ, ದಿಸ್ ವಿಲ್ ಬಿ ಮೈ ಕ್ರಿಯೇಷನ್ ಝೋನ್. ಕನ್ಫರ್ಮೇಶನ್, ಮೊದಲನೇ ಬೈ, ಎರಡನೇ ಬೈ, ಕ್ರಿಯೇಷನ್, ಕನ್ಫರ್ಮೇಶನ್. ಮೊದಲನೇ ಬೈ ಆಲ್ರೆಡಿ ನಂಗೆ ಪ್ರಾಫಿಟ್ ಕೊಟ್ಬಿಡ್ತು, ಸೆಕೆಂಡ್ ಬೈ ಹೋಪ್ ನಾಳೆ ಪ್ರಾಫಿಟ್ ಕೊಡುತ್ತೆ ಅಂತ ಅನ್ಕೊಳ್ಳೋಣ. ಸೊ ಇದಾಯಿತು ಫಿನ್ ನಿಫ್ಟಿ. ಅದೇ ಥರನೇ ಮಿಡ್ ಕ್ಯಾಪ್ ನಿಫ್ಟಿ ಏನಾಗಿದೆ ನೋಡೋಣ ಬನ್ನಿ. ಮಿಡ್ ಕ್ಯಾಪ್ ನಿಫ್ಟಿಲಿ ಡೈಲಿ ಚಾರ್ಟ್ ಪ್ರಕಾರ ತೊಗೊಂಡ್ರೆ ಆ್ಯಸ್ ಯೂಶುವಲ್ ಸೇಮ್ ಆ್ಯಸ್ ಎಕ್ಸ್ಪೆಕ್ಟೆಡು ಒಂದು ದೊಡ್ಡ ಬೇರಿಶ್ ಕ್ಯಾಂಡಲ್ ಬಂದು ಕೂತ್ಕೊಂಡಿದೆ. ಫಿಬೊನಾಚಿ ರೀಟ್ರೇಸ್ಮೆಂಟ್ ನೆನ್ನೆ ಹಾಕಿದ್ವಿ ನಾವು. ಫಸ್ಟು ನಾವು ಇಲ್ಲಿ ಡಿಪ್ಲಾಯ್ ಮಾಡಿದಾಗ 0.236 ಬ್ರೀಚ್ ಆಗಿತ್ತು. ಸೊ ಇನ್ನೂ ಫರ್ದರ್ ಲೋ ನಾವು ಹೋಗಲೇಬೇಕಾಗತ್ತೆ ರೀಟ್ರೇಸ್ಮೆಂಟ್ಗೆ. ಸೊ ನಮಗೆ ಮೇಜರ್ ಸಪೋರ್ಟ್ ಇಲ್ಲಿ ತನಕ ಬರುತ್ತೆ 46,503. ಅಲ್ಲಿ ನಮಗೆ ಆ್ಯಸ್ ಪರ್ ದಿ ಫಿಬೊನಾಚಿ ನಮಗೆ ಸಪೋರ್ಟ್ ಹೇಳ್ತಾ ಇರೋದು. ಅದೇ ಥರನೇ ಮಿಡ್ ಕ್ಯಾಪ್ ನಿಫ್ಟಿಲಿ, ಓಕೆ ಇದು ಮಿಡ್ ಕ್ಯಾಪ್ ನಿಫ್ಟಿ ನಾನು ಬೇರೆ ನೋಡ್ತಾ ಇದ್ದೀನಿ ಅನ್ಸುತ್ತೆ, ಮಿಡ್ ಕ್ಯಾಪ್ ನಿಫ್ಟಿ 1 ನೋಡಬೇಕು. ಸೊ ಇಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ ಇದು ನೋಡೋಣ ಬನ್ನಿ. ಮಿಡ್ ಕ್ಯಾಪ್ ನಿಫ್ಟಿಲಿ ಫಿಬೊನಾಚಿ ಹಾಕೊಂಡ್ರೆ ಹೈಯೆಸ್ಟ್ ಪಾಯಿಂಟ್ ಟು ಲೋಯೆಸ್ಟ್ ಪಾಯಿಂಟ್ ಡಿಪ್ಲಾಯ್ ಮಾಡಿದ್ರೆ 0.236 ಹತ್ರನೂ ಇದೆ, ಮತ್ತು 0.382 ಹತ್ರ ಬ್ರೀಚ್ ಆಗಿ ಬ್ರೇಕ್ಔಟ್ ಮಾಡಿ ಮತ್ತೆ ವಾಪಸ್ ಹೋಗಿದ್ದಾನೆ. ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಫರ್ದರ್ ಡೌನ್ ಬಂತು ಅಂದರೆ ನಮಗೆ 12,493 ಈ ಜಾಗದಲ್ಲೇ ನಮಗೆ ಸಪೋರ್ಟ್ ಕಾಣಿಸ್ಕೊಳ್ಳೋ ಸಾಧ್ಯತೆಗಳಿದೆ. ಆಮೇಲೆ ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 12,600 ಅಂತಿದೆ. ಅದೇ ಥರನೇ ಚಾಣಕ್ಯ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 12,900 ಅಂತ ತೋರಿಸ್ತಾ ಇದೆ. ಇದು ನಾಳೆಯ ಚಾಣಕ್ಯ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಇವತ್ತು ಮಾರ್ಕೆಟಲ್ಲಿ ನಾವೇನಾದ್ರು ಟ್ರೇಡ್ಸ್ ತೊಗೊಂಡಿದ್ರೆ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ನನಗೆ ಎಲ್ಲಾಗಿರೋದು ಅಂದರೆ, ಮೊದಲನೇದಾಗಿ ಬ್ರೇಕ್ಔಟ್ ಕರೆಕ್ಟಾ, ಸೇಮ್ ಪಕ್ಕ ಕ್ಲಾರಿಟಿ ಅಂತ ಸಿಗ್ತಾ ಇರೋದು ಯಾವುದಪ್ಪ ಅಂದರೆ ಡ್ರಾಪ್ ಬೇಸ್ ಡ್ರಾಪ್ 3 ಕಡೆ ಸಿಕ್ಕಿದೆ ನೋಡ್ರಿ. ಇಲ್ಲಿ ಇದು ಇನ್ನೊಂದು ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್, ಡ್ರಾಪ್ ಬೇಸ್ ಡ್ರಾಪ್ ನೋಡಿ ಕ್ಲೀನ್ ಆಗಿ ಬಂದು ಮಾರ್ಕೆಟ್ ಅಲ್ಲಿ ಟ್ರಿಗರ್ ಮಾಡಿ ಪ್ರೈಸಸ್ ಡೌನ್ ಆಗಿದೆ. ಸೊ 100% ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಅಂದ್ರೆ ಇದು, ಪ್ರೈಸಸ್ ಬಿದ್ದೇ ಬೀಳತ್ತೆ ಅಂತ. ಅಂಡ್ ಇನ್ನೊಂದು ಪ್ರೈಸ್ ಇಲ್ಲಿಂದನೇ ಯಾಕಪ್ಪ ರಿವರ್ಸ್ ಆಯ್ತು, ನಾವ್ ಯಾಕೆ ಇಲ್ಲಿ ಬೈ ಟ್ರೇಡ್ಸ್ ತಗೊಳ್ಬಾರ್ದು ಅಂದ್ರೆ ಇಲ್ಲಿ ನೋಡ್ರಿ, ಮೊದಲನೇ ಶಾಡೋ ಕರೆಕ್ಟಾ, ಸಾರಿ ಹಿಂಗಾಗ್ತೀನಿ, ಮೊದಲನೇ ಶಾಡೋ, ಎರಡನೇ ಶಾಡೋ, ಮೂರನೇ ಶಾಡೋ, ನಾಲ್ಕನೇ ಶಾಡೋ, ಐದನೇ ಶಾಡೋ. ಸೊ ಇದೆಲ್ಲ ಏನ್ ಹೇಳ್ತಾ ಇದೆ, ಕ್ಲಿಯರ್ ಇಂಡಿಕೇಶನ್ ಪ್ರೈಸಸ್ ಇಲ್ಲಿಂದ ನಾನು ರೀಟ್ರೇಸ್ಮೆಂಟ್ ತಗೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ. ಅಂಡ್ ಫಾರ್ಚುನೇಟ್ಲಿ ಅದೇ ತರ ನಾನು ಯಾಕೆ ನಾನು ಬೈ ತಗೊಳ್ಳಲ್ಲ ಅಂದ್ರೆ ಸಿಂಪಲ್ ಲಾಜಿಕ್, ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇರ್ಬೇಕಾದ್ರೆ ಇಲ್ಲಿಂದ ಮೇಲ್ ಹೋಗುತ್ತೆ ಅಂತ ತಗೊಳ್ಬಾರ್ದು. ಎನಿ ಹೈ ನಾನು ಸೆಲ್ ತಗೊಳ್ತಾ ಹೋಗ್ತೇನೆ. ಸೊ ಇಷ್ಟು ಮಾಡ್ತಾ ಹೋದ್ರೆ ಮಿಡ್ ಕ್ಯಾಪ್ ನಿಫ್ಟಿಲೂ ಕೂಡ ತುಂಬಾ ಒಳ್ಳೆ ಆಪರ್ಚುನಿಟಿ ಸಿಕ್ತು ಇವತ್ತು. ಬನ್ನಿ ಸೆನ್ಸೆಕ್ಸ್ ನೋಡೋಣ. ಸೆನ್ಸೆಕ್ಸ್ ಅಲ್ಲಿ ಕೂಡ ಇವತ್ತು ಡೈಲಿ ಚಾರ್ಟ್ ಪ್ರಕಾರ ಒಂದು ಬೇರಿಶ್ ಡೇ ಕಾಣಿಸ್ಕೊಳ್ತು ಇವತ್ತು ಕೂಡ. ಸೊ ರೆಕಾರ್ಡಿಂಗ್ ಆಫ್ ಸೆಷನ್ ಪ್ರಕಾರ 1, 2, 3, 4, 5 ಲೋ ಮಾಡಿದೆ. ಅಂಡ್ ಫಿಬೊನಾಚಿ ಸಪೋರ್ಟ್ ಹತ್ರ ಇನ್ನೂ ಬಂದಿಲ್ಲ, ಅದು ಅಂದ್ರೆ ಆಲ್ಮೋಸ್ಟ್ 80,219 ಲೋ ಮಾಡಿಲ್ಲ. ಸೊ ಮೇ ಬಿ ನಾಳೆ ಬಂದು ಲೋನ ಟಚ್ ಮಾಡಿ ರೀಟ್ರೇಸ್ಮೆಂಟ್ ಆಗೋ ಸಾಧ್ಯತೆಗಳು ತುಂಬಾ ಇದೆ. ಇವತ್ತಿನ 5 ಮಿನಿಟ್ಸ್ ಚಾರ್ಟ್ ಅಂದ್ರೆ ಇಂಟ್ರಾಡೇ ಪೊಸಿಷನ್ಸ್ ಅಂತ ತಗೊಂಡ್ರೆ ಆರ್ಟ್ವಿ ಡ್ರಾಪು ಬೇಸು ಡ್ರಾಪು, ಸೇಮ್ ಪ್ಲೇಸು ಸೇಮ್ ಲೊಕೇಶನ್, ಮತ್ತೆ ಇಲ್ಲಿ ನಾನು ಲೋಯೆಸ್ಟ್ ಪಾಯಿಂಟ್ ಇಂದ ಹೈಯೆಸ್ಟ್ ಪಾಯಿಂಟಿಗೆ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ರೆ ನೋಡಿ ಕ್ಲೀನ್ ಇಲ್ಲೇ ಬಂದು ಟಿಕ್ ಆಗಿದೆ, ಇಲ್ಲೇ ಬಂದು ಟಿಕ್ ಆಗಿದೆ. ಸೊ ದಿಸ್ ವಿಲ್ ಬಿ ಮೈ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್. ಇದೇ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಆಗಿದೆ, ಹೌದಾ? ಅದಾದ್ಮೇಲೆ ಮತ್ತೆ ಯಥಾ ಪ್ರಕಾರ ಪ್ರೈಸಸ್ ಏನಾಗಿದೆ, ಕಂಟಿನ್ಯೂಸ್ ಆಗಿ ಬಿದ್ದಿದೆ. ಅಂಡ್ ಮಾರ್ನಿಂಗ್ ಸ್ಟಾರ್ ಎಲ್ಲ ಆಗಿದೆ, ಅದೇ ಜಾಗದಲ್ಲೇ ನಾವು ಇನ್ನೊಂದು ಸಪ್ಲೈ ಝೋನ್ ನೋಡ್ಲಿಕ್ಕೆ ಸಾಧ್ಯತೆ ಇದೆ ನೋಡಿ, ಸೇಮ್ ಪ್ಲೇಸ್, ಇನ್ನೊಂದು ಸೆಕೆಂಡ್ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಇನ್ ಸೆನ್ಸೆಕ್ಸ್. ಸೊ ಇದಾಯ್ತು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ನಾಳೆ ಪ್ರೈಸಸ್ ಟೆಂಪರರಿ ರೀಟ್ರೇಸ್ಮೆಂಟ್ ನೋಡುವಂತ ಸಾಧ್ಯತೆಗಳು ಇದೆ. ಅಂಡ್ ಫಿಬೊನಾಚಿ ಸಪೋರ್ಟ್ ಹತ್ರ ಬಂದು ರೀಟ್ರೇಸ್ಮೆಂಟ್ ತಗೊಳ್ಳೋಂಥದ್ದು ಇದೆ. ಚಾಣಕ್ಯನೂ ಆಲ್ಮೋಸ್ಟ್ ಅದೇ ತರನೇ ಹೇಳ್ತಾ ಇದೆ ಅಂತ ಅನ್ಕೋತೀನಿ, ನೋಡೋಣ ಅಂತ. ಓಕೆ, ಥ್ಯಾಂಕ್ ಯು ಎವ್ರಿವನ್, ಆಲ್ ದಿ ಬೆಸ್ಟ್, ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.